ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಆ್ಯಂಡ್ ಇಂದು ಎಲೆಕ್ಟ್ರಿಸಿಟಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ವೆರಿ ಈಸಿ ಚಾಪ್ಟರ್. ಈ ಚಾಪ್ಟರ್ನ ನಾವು ಕಲಿಯೋಣ. ಸೊ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಮೇಯ್ನಾಗಿ ಏನು ಕಲಿಬೇಕು ಈ ಚಾಪ್ಟರ್ಲಿ, ಸೊ ಏನು ಇಂಪಾರ್ಟೆಂಟು, ಫಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜ್. ಏನು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಅಂದರೆ ಫಿಸಿಕಲ್ ಎಂಟಿಟಿ which transfers from one body to another body. ಇದು ಒಂದು ಡೆಫಿನೇಷನ್. ಆರ್ it is a physical entity which is defined by deficiency of electrons or excess number of electrons. ಅಂದ್ರೆ ಮೀನಿಂಗ್ ಏನು? ಈಗ ಒಂದು ಎಲೆಕ್ಟ್ರಾನ್ ಇದೆ ಅನ್ಕೊಳ್ಳೋಣ ಮಕ್ಕಳ. ಇದು ಒಂದು ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಇಸ್ ಆಲ್ವೇಸ್ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ಈ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಅಂದ್ರೆ ಎಕ್ಸೆಸ್ ಇದೆ ಅಂತ ಅಂದ್ರೆ ದೆನ್ ಇಟ್ ಈಸ್ ನೋನ್ ಆಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಸೊ ಈ ನೆಗೆಟಿವ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಈ ಎಲೆಕ್ಟ್ರಾನ್ಸ್ ಕಮ್ಮಿ ಇದೆ ಅಂತ ಅಂದ್ರೆ ಅದನ್ನ ಡಿಫಿಷಿಯನ್ಸಿ ಅಂತ ಕರೆಯೋದು. ಎಲೆಕ್ಟ್ರಾನ್ಸ್ ಕಮ್ಮಿ ಇದೆ ಅಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈಗ ನೋಡಿ, ನಿಮ್ಮ ಹತ್ರ ಒಂದು ಗ್ಲಾಸ್ ರಾಡ್ ಇರುತ್ತೆ. ಸಿಲ್ಕಲ್ಲಿ ಏನು ಮಾಡಿ ರಬ್ ಮಾಡಿ ಚೆನ್ನಾಗಿ. ಇವಾಗ ಏನಾಗುತ್ತೆ ಅಂತಂದ್ರೆ ಈ ರಾಡಲ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆನಾ? ಆಗ ಈ ಸಿಲ್ಕಿನ ನೀವು ರಬ್ ಮಾಡಿರ್ತೀರಲ್ಲ, ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಏನೋ ಒಂದು ಅದನ್ನ ಹತ್ರ ತಗೊಂಡೋಗಿಟ್ಟಾಗ ಪೇಪರ್ಸು ಏನೋ ಆಗಲಿ, ಇಟ್ ಅಟ್ರಾಕ್ಟ್ಸ್. ಯಾಕೆ ಈ ಅಟ್ರಾಕ್ಟ್ ಆಗೋದು ಅಂತಂದ್ರೆ, ಈಗ ಏನಾಗಿರುತ್ತೆ ಅಂತ ನೀವು ಸಿಲ್ಕಲ್ಲಿ ರಬ್ ಮಾಡಿದಾಗ ಎಲೆಕ್ಟ್ರಾನ್ ಲಾಸ್ ಆಗಿ ರಾಡ್ ಏನಾಗಿರುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಆಗ ಅದು ಎಲೆಕ್ಟ್ರಾನ್ಸ್ ಬರಬೇಕು. ಸೊ ಅದರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಬಂದು ಅಟ್ರಾಕ್ಟ್ ಆಗುತ್ತೆ. ಸೊ ಆ ಡಿಫಿಷಿಯನ್ಸಿ ಕೊರತೆ ಏನಾಗೋದಕ್ಕೆ ಹೋಗೋದಕ್ಕೆ. ಅದೇ ರೀತಿ ನೀವೇನು ಮಾಡ್ತೀರ ಅಂದ್ರೆ, ಒಂದು ಸ್ಕೇಲ್ ತಗೊಂಡು ತಲೆಯಲ್ಲಿ ಚೆನ್ನಾಗಿ ರಬ್ ಮಾಡಿದಾಗ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಆಗ ನೀವು ಹೋಗ್ಬಿಟ್ಟು ಪೇಪರ್ಸ್ ಹತ್ರ ಇಟ್ಕೊಂಡಿದ್ದಾಗ ನೀವು ಮುಂಚೆ ಎಲ್ಲ ಆಟ ಆಡ್ತಾ ಇರ್ತೀರ, ಪೇಪರ್ಸ್ ಹತ್ರ ಇಟ್ಟಾಗ ಅದು ಅಂಟುಕೊಳ್ಳುತ್ತೆ. ಏನಕ್ಕೆ ಅಂತಂದ್ರೆ ಆ ಸ್ಕೇಲ್ ನಿಮ್ಮ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಕೆಳಗಡೆ ಇರೋದ್ರಲ್ಲಿ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಬಂದು ಅಟ್ರಾಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಈಗ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇ ಅಂತ ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆನ್ ಒನ್ ಎಲೆಕ್ಟ್ರಾನ್. ಸೊ ಅದ್ರ ಚಾರ್ಜ್ ಬಂದ್ಬಿಟ್ಟು 1.6 ಮೈನಸ್ 1.6 ಇಂಟು 10⁻−19 ಕೂಲಂ. ಓಕೆ, ಹಾಗೆ ಪ್ರೋಟಾನ್ ಚಾರ್ಜ್ ಬಂದ್ಬಿಟ್ಟು ಇಟ್ ಈಸ್ ಪ್ಲಸ್ 1.6 ಇಂಟು 10⁻−19 ಕೂಲಂ. ನೆಕ್ಸ್ಟ್ ಮಕ್ಕಳ, ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಏನು ಈ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂತಂದ್ರೆ, ಸೊ ಕಂಡಕ್ಟರ್ಸ್ ಅಂದ್ರೆ ವಿಚ್ ಕಂಡಕ್ಟ್ಸ್. ಅರ್ಥ ಆಗ್ತಿದೆಯಲ್ಲ? ವಿಚ್ ಕಂಡಕ್ಟ್ಸ್, ಏನ ಕಂಡಕ್ಟ್ ಮಾಡುತ್ತೆ. ಓಕೆನಾ? ಸೊ ಜನರಲ್ ಆಗಿ ನಿಮ್ಗೆ ಗೊತ್ತು, ಮೆಟಲ್ಸ್ ನ ನಾವೇನಂತ ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀವಿ. ನಾನ್ ಮೆಟಲ್ಸ್ ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಇನ್ಸುಲೇಟರ್ಸ್. ಯಾಕೆ ಮೆಟಲ್ಸ್ ನ ಕಂಡಕ್ಟರ್ಸ್ ಅಂತ ಕರಿತೀವಿ, ನಾನ್ ಮೆಟಲ್ಸ್ ನ ಇನ್ಸುಲೇಟರ್ಸ್ ಅಂತ ಕರಿತೀವಿ? ಸೊ ಇಟ್ ಇಸ್ ಅ ವೆರಿ ಕ್ಯೂರಿಯಸ್ ಥಿಂಗ್ ಅಂಡ್ ಸಖತ್ತಾಗಿದೆ. ನೋಡಿ ಹೇಳ್ತೀನಿ. ಈಗ ಯಾಕೆ ಮೆಟಲ್ಸ್ ಕಂಡಕ್ಟರ್ಸ್? ಬಿಕಾಸ್ ದೇ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸೋಡಿಯಂ ಆಟಮ್ ತಗೋತೀನಿ, ಎಣ್ಣೆ. ಈ ಸೋಡಿಯಂ ಆಟಮ್ ಅಲ್ಲಿ ನಿಮ್ಗೆ ಏನಿರುತ್ತೆ, ಒಂದು ನ್ಯೂಕ್ಲಿಯಸ್ ಅಲ್ಲಿ ವಿಚ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಸೊ ಇದಕ್ಕೆ ಕಾನ್ಫಿಗರೇಷನ್ ಬಂದ್ಬಿಟ್ಟು ಸೋಡಿಯಂಗೆ 2, ಅಟಮಿಕ್ ನಂಬರ್ 11, ಅಟಮಿಕ್ ಮಾಸ್ 23, 2, 8, 1. ಓಕೆನಾ? ಸೊ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ನೆಕ್ಸ್ಟ್ 1, 2, 3, 4, 5, 6, 7, 8 ಲಾಸ್ಟ್ ಶೆಲ್ ಅಲ್ಲಿ. ಸೊ ಇಟ್ ಇಸ್ ನೋನ್ ಆಸ್ ಲಾಸ್ಟ್ ಶೆಲ್ ಅಲ್ಲಿ ಇರೋ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಲಾಸ್ಟ್ ಶೆಲ್ ಅಲ್ಲಿ ಇರೋ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಓಕೆನಾ? ಸೊ ವಿಚ್ ಇಸ್ ಇನ್ ದ ಲಾಸ್ಟ್ ಆರ್ಬಿಟ್. ಸೊ ಇದು ಸೋಡಿಯಂಗೆ. ಈಗ ಬನ್ನಿ ನಾನ್ ಮೆಟಲ್ ಬಗ್ಗೆ ಮಾತಾಡೋಣ. ಕ್ಲೋರಿನ್, ನಾನ್ ಮೆಟಲ್ ಅಲ್ಲಿ ಕ್ಲೋರಿನ್ ತಗೋತೀನಿ, ಕ್ಲೋರಿನ್ ಆಟಮ್ ತಗೋತೀನಿ. ಸೊ ವಿಚ್ ಹ್ಯಾಸ್ 17 ಅಟೋಮಿಕ್ ನಂಬರ್, 35.5 ಮಾಸ್ ನಂಬರ್. ಓಕೆ, ಇವಾಗ ಇಟ್ ಹ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 2, 8, 7. ಓಕೆನಾ? ಈಗ ನ್ಯೂಕ್ಲಿಯಸ್ ನ ತಗೊಂಡ್ರೆ ನಾನು, ವಿಚ್ ಕನ್ಸಿಸ್ಟ್ ಆಫ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಫಸ್ಟ್ ಆರ್ಬಿಟಲ್ 2 ಎಲೆಕ್ಟ್ರಾನ್, ಸೆಕೆಂಡ್ ಆರ್ಬಿಟಲ್ 1, 2, 3, 4, 5, 6, 7, 8 ಎಲೆಕ್ಟ್ರಾನ್.
ಥರ್ಡ್ ಆರ್ಬಿಟ್ ಅಲ್ಲಿ ಥರ್ಡ್ ಶೆಲ್ ಅಲ್ಲಿ 1 2 3 4 5 6 7. ಓಕೆ, ಸೊ ಇಲ್ಲಿ ಸಿನ್ಸ್ ಇಟ್ ಹ್ಯಾಸ್ ಒನ್ ವೇಲೆನ್ಸ್ ಎಲೆಕ್ಟ್ರಾನ್ ವಿ ರೈಟ್ ಸೋಡಿಯಂ ಆಸ್ Na+. ಯಾಕೆಂದ್ರೆ ಇದು 7 ಎಲೆಕ್ಟ್ರಾನ್ ಈಸ್ಕೊಬೇಕು, ಇಲ್ಲ ಒಂದು ಎಲೆಕ್ಟ್ರಾನ್ ಕೊಡಬೇಕು. ಇಟ್ ಹ್ಯಾಸ್ 2 ಎಬಿಲಿಟೀಸ್. ಒಂದು 7 ಎಲೆಕ್ಟ್ರಾನ್ ನಾನು ಈಸ್ಕೊಡೋದು ತುಂಬಾ ಕಷ್ಟ ಆಗುತ್ತೆ, ಅದರಿಂದ ಏನ್ ಮಾಡ್ತೀನಿ, ₹1 ಆರಾಮಾಗಿ ಕೊಟ್ಟು ಬಿಡ್ತೀನಿ, 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡ್ಬಿಡ್ತೀನಿ. But when it comes to chlorine, it has 7 electrons in its outermost orbit. Outermost orbit ಅಲ್ಲಿ 7 ಎಲೆಕ್ಟ್ರಾನ್ಗಳಿದಾವೆ. 7 ಎಲೆಕ್ಟ್ರಾನ್ ಅದು ಆಕ್ಚುಲಿ ಕೊಡಕ್ ಆಗಲ್ಲ. ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಮಾಡಬೇಕು ಅಂದ್ರೆ 7 ಎಲೆಕ್ಟ್ರಾನ್ ಕೊಡಬೇಕು. ಬಟ್ ವಿಚ್ ಇಸ್ ನಾಟ್ ಪಾಸಿಬಲ್. ಅದರಿಂದ ಏನ್ ಮಾಡುತ್ತೆ, 1 ಎಲೆಕ್ಟ್ರಾನ್ ಈಸ್ಕೊಡುತ್ತೆ, ಆರಾಮಾಗಿರುತ್ತೆ. ಓಕೆ, ಇವಾಗ ಏಂತಕ್ಕೆ ಸಾರ್ ಕಂಡಕ್ಟರ್ಗೂ ಇನ್ಸುಲೇಟರ್ಗೂ ಹಿಂಗೆ? ಸೊ ವೈ ಯು ಆರ್ ರೈಟಿಂಗ್ ಲೈಕ್ ದಿಸ್ ಅಂತ ನೋಡಿ. ಮೆಟಲ್ ಅಲ್ಲಿ 1 ಎಲೆಕ್ಟ್ರಾನ್, ಈಗ ಸೋಡಿಯಂ ಆಟಮ್ ಅಲ್ಲಿ ನಾನು ತಗೊಂಡಿದ್ದಾಗ 1 ಎಲೆಕ್ಟ್ರಾನ್ ಏನಾಗಿದೆ, ವೇಲೆನ್ಸ್ ಎಲೆಕ್ಟ್ರಾನ್ ಆಗಿದೆ. ಇದೇನ್ ಮಾಡಬಹುದು, ಆರಾಮಾಗಿರುತ್ತೆ. ಓಕೆನಾ, ಆರಾಮಾಗಿರುತ್ತೆ, ಜಾಗ ತುಂಬಾ ಇದೆ. ಸೊ ಅದರಿಂದ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಆಟಮ್ ನಿಂದ ಇನ್ನೊಂದು ಆಟಮ್ಗೆ ಜಂಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸಿನ್ಸ್ ಇಟ್ ಹ್ಯಾಸ್ ಅ ಫ್ರೀ ಎಲೆಕ್ಟ್ರಾನ್, ಇಟ್ ಜಂಪ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಎಲೆಕ್ಟ್ರಾನ್ ಏನಾಗುತ್ತೆ, ಜಂಪ್ ಆಗ್ತಾ ಹೋಗುತ್ತೆ. ಓಕೆನಾ, ಈಸಿಯಾಗಿ, ಆರಾಮಾಗಿ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಲೋರಿನ್, 7 ಎಲೆಕ್ಟ್ರಾನ್ ಇದೆ ಆಲ್ರೆಡಿ. 7 ಎಲೆಕ್ಟ್ರಾನ್ ಜಂಪ್ ಆಗಕ್ಕಾಗಲ್ವೇ, ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ನಾನು ಒಬ್ಬ ಮನುಷ್ಯ ಆಗಿ ಇರ್ಬೇನಾ ಜಸ್ಟ್ ಸುಮ್ಮನೆ ಕೈಯಲ್ಲಿ ಹಿಂಗಂದ್ರೆ ಹೋಗ್ಬಿಡುತ್ತೆ, ವಿಚ್ ಇಸ್ ಈಸಿ ಫಾರ್ ಮೀ. ಬಟ್ ಆನೇನ ನಾನು ಎತ್ತಬೇಕು ಅಂತ ಅಂದ್ರೆ ಕಷ್ಟ ಆಗಲ್ವಾ? ಇನ್ ದ ಸೇಮ್ ವೇ ಇದು ಹಾಗೇನೆ. ಸೊ ಮೆಟಲ್ಸ್ ಅಲ್ಲಿ ಸಿನ್ಸ್ ಇಟ್ ಹ್ಯಾಸ್ ಅ ಫ್ರೀ ಎಲೆಕ್ಟ್ರಾನ್ಸ್, ಇಟ್ ಕ್ಯಾನ್ ಜಂಪ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್, ಸೊ ಇಟ್ ಕಂಡಕ್ಟ್ಸ್. ಓಕೆನಾ, but whereas in non-metals it cannot be possible because already it has 7 electrons, already it is filled. 1-2 ಎಲೆಕ್ಟ್ರಾನ್ ಬೇಕಾಗುತ್ತೆ ಈಸ್ಕೊಂಡ್ರೆ ಆರಾಮಾಗಿರೋದಕ್ಕೆ. ಓಕೆನಾ, ಸಣ್ಣಕ್ಕಿರೋನು ಬೇಗ ಓಡ್ತಾನೆ, ದಪ್ಪಕ್ಕಿರೋನು ಬೇಗ ಓಡಕ್ಕಾಗಲ್ಲ. ಸಣ್ಣಕ್ಕಿರೋನು ಬಂದ್ಬಿಟ್ಟು ಈ ಮೆಟಲ್, ದಟ್ ಇಸ್ ವೈ ಇಟ್ ಇಸ್ ಎ ಕಂಡಕ್ಟರ್, ಇಟ್ ಕ್ಯಾನ್ ಮೂವ್ ವೆರಿ ಫಾಸ್ಟ್. ಬಟ್ ವೆರಾಸ್ ನಾನ್ ಮೆಟಲ್ ಬಂದ್ಬಿಟ್ಟು ದಪ್ಪಕ್ಕಿರೋನು, ಅವನಿಗೆ ಬೇಗ ಓಡಕ್ಕಾಗಲ್ಲ, ಬೇಗ ಸುಸ್ತಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಾ ಇಲ್ವಾ? ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ ಅಂಡ್ ನಾನ್ ಮೆಟಲ್. ಸೊ ದಟ್ ಈಸ್ ವೈ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ heat and electricity, whereas non metals are bad conductors of heat and electricity. So that is why non metals are known as insulators, metals are known as conductors. ಸೊ ಹಂಗಾರೆ ನಾನ್ ಮೆಟಲ್ಸ್ ಅಲ್ಲಿ ಯಾವುದು ಕಂಡಕ್ಟೇ ಮಾಡಲ್ವಾ? ಮಾಡುತ್ತೆ. ವೇರ್ ಕಾರ್ಬನ್ ಏನ್ ಮಾಡುತ್ತೆ, ಇಟ್ ಹ್ಯಾಸ್ 2 allotropes of carbon, 3 actually allotropes ಇರೋದು. ಒಂದು ಬಂದ್ಬಿಟ್ಟು ಇಟ್ ಇಸ್ ಡೈಮಂಡ್ ಅಂಡ್ ಅನದರ್ ಇಸ್ ಗ್ರಾಫೈಟ್, ಅನದರ್ ಇಸ್ ಬಕ್ಮಿನಿಸ್ಟರ್ ಫಲರೆನ್ಸ್. ಈ ಗ್ರಾಫೈಟ್ ಅಲ್ಲಿ ಸಿನ್ಸ್ ಇಟ್ ಹ್ಯಾಸ್ ಫ್ರೀ ಎಲೆಕ್ಟ್ರಾನ್, ನಾನ್ ಮೆಟಲ್ ಆಗಿದ್ರು ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆನಾ, ಬಟ್ ಡೈಮಂಡ್ ಬಂದ್ಬಿಟ್ಟು ಕಂಡಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಯಾವುದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮಕ್ಕಳ, we'll move on to electric potential. ಜನರಲ್ ಆಗಿ ವಿ ಅಂತ ಬರೀತೀವಿ. ಏನು ಸರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಅಂದ್ರೆ, ವೆರಿ ಸಿಂಪಲ್ ಮ್ಯಾಟರ್. ನೋಡಿ, ಯಾವುದೋ ಒಂದು ಚಾರ್ಜ್ ಇರುತ್ತೆ, ಕ್ಯೂ ಅಂತ ಅನ್ಕೋತೀನಿ, ವಿಚ್ ಇಸ್ ಅಟ್ ಇನ್ಫಿನಿಟಿ. ಓಕೆ, ವಿಚ್ ಇಸ್ ಅಟ್ ಇನ್ಫಿನಿಟಿ ಅಂದ್ರೆ ನನಗೆ ಎಲ್ಲಿದೆ ಅಂತ ನನಗೆ ಆಕ್ಚುಲಿ ಗೊತ್ತಿಲ್ಲ. ಓಕೆ, ದೆನ್ ದೆರ್ ಈಸ್ ಒನ್ ಪಾಯಿಂಟ್ ಪಿ, ಇದು ನನಗೆ ಬೇಕಾಗಿರೋ ಪಾಯಿಂಟ್ ವಿಚ್ ಇಸ್ ಪಿ. ಓಕೆನಾ, ನಾನು ಏನ್ ಮಾಡಬೇಕು ಅಂದ್ರೆ ಬ್ರಿಂಗ್ ದಿಸ್ ಚಾರ್ಜ್ ಎಲ್ಲಿಗೆ, ನನಗೆ ಬೇಕಾಗಿರೋ ಪಾಯಿಂಟ್ಗೆ. ಓಕೆ, ಸೊ ಹೇಗೆ ಸರ್ ತರೋದು? ನೋಡಿ, ಸಖತ್ ಸಿಂಪಲ್. ಎಲ್ಲೋ ಒಂದ್ ಕಡೆ ಚಾರ್ಜ್ ಇದೆ, ಐ ಡೋಂಟ್ ನೋ ವೇರ್ ಇಟ್ ಈಸ್. I should bring that charge to a point which I want. ನನಗೆ ಬೇಕಾಗಿರೋ ಜಾಗಕ್ಕೆ ನಾನು ಅದನ್ನ ಕರ್ಸ್ಕೊಬೇಕು. ಓಕೆ, ದಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈಗ ಡೆಫಿನೇಷನ್ ಹೇಳೋಣ. ಈಗ ನಾನು ಈ ಚಾರ್ಜ್ನ ಅಲ್ಲಿಗೆ ತರಬೇಕಂದ್ರೆ ಸ್ವಲ್ಪ ಕೆಲಸ ಮಾಡಬೇಕಾ? ಕರೆಕ್ಟ್ ಅಲ್ಲ? ಈಗ ಒಂದು ಸ್ವಲ್ಪ ಕೆಲಸ ಮಾಡಬೇಕು, ಆ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಅಂಡ್ ಏನ್ನ ತರ್ತಾ ಇದ್ದೀನಿ, ಒಂದು ಚಾರ್ಜ್ನ ತರ್ತಾ ಇದ್ದೀನಿ. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಅಂದ್ರೆ ಏನು? ಸ್ವಲ್ಪ ಕೆಲಸ ಮಾಡ್ತೀನಿ, ಏನ್ನ ತರೋದಕ್ಕೆ, ಚಾರ್ಜ್ನ ತರೋದಕ್ಕೆ, ಕ್ಯೂ. ಈಗ ಡೆಫಿನೇಷನ್ ಹೇಳೋಣ. ವರ್ಕ್ ಡನ್
ಕೆಲಸ ಮಾಡ್ತೀನಿ. ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಲ್ಲಿಂದ ಹೇಳಿಗೆ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್. ಓಕೆನಾ? ದ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ವಿಚ್ ಈಸ್ ಡಿಫೈನ್ಡ್ ಬೈ ವೋಲ್ಟ್. SI ಯೂನಿಟ್ ಬಂದ್ಬಿಟ್ಟು ವೋಲ್ಟ್. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಅರ್ಥ ಆಯ್ತು. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಹೋಗೋಣ. ಸರ್ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅಂದ್ರೆ, ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಚಾರ್ಜ್ ಅನ್ನ ನಾನು ಆಲ್ರೆಡಿ ತಂದು ಬಿಟ್ಟಿದ್ದೀನಿ. ಎಲ್ಲಿಗೆ? ಒಂದ್ ಜಾಗಕ್ಕೆ, ಇನ್ಫಿನಿಟಿಯಿಂದ ಎಲ್ಲೋ ಒಂದ್ ಜಾಗಕ್ಕೆ ನಾನು ತಂದಿದ್ದೀನಿ. ಸೊ ಇವಾಗ ಬಿ ಹತ್ರ ಇರೋ ಪೊಟೆನ್ಷಿಯಲ್ ತಗೊಂಡ್ಬಂದಾಗ ಇಟ್ ಈಸ್ ವಿ ಬಿ ಅನ್ಕೊಳ್ಳೋಣ. ಎ ಹತ್ರ ಇರೋ ಪೊಟೆನ್ಷಿಯಲ್ ವಿ ಎ ಅಂತ ಅನ್ಕೊಳ್ಳೋಣ. ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ನಾನು ಮೂವ್ ಮಾಡಬೇಕು ಚಾರ್ಜ್ನ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಏನ್ ಮಾಡಬೇಕು? ಮೂವ್ ಮಾಡ್ಬೇಕಷ್ಟೇ. ಅಷ್ಟೇ ನನ್ನ ಕೆಲಸ. ಈ ಚಾರ್ಜ್ನ ತಂದ್ಬಿಟ್ಟಿದ್ದೀನಿ. ನಾವು ಐ ಶುಡ್ ಮೂವ್ ದಿಸ್ ಚಾರ್ಜ್. ಹೌ ವಿಲ್ ಐ ಮೂವ್ ದಿಸ್ ಚಾರ್ಜ್? ಈಗ ವಿ ಎ ಹತ್ರ ಇರೋ ಪೊಟೆನ್ಷಿಯಲ್ ವಿಚ್ ಇಸ್ ಡಬ್ಲ್ಯೂ ಎ ಬೈ ಕ್ಯೂ. ವಿ ಬಿ ಹತ್ರ ಇರೋ ಪೊಟೆನ್ಷಿಯಲ್ ಡಬ್ಲ್ಯೂ ಬಿ ಬೈ ಕ್ಯೂ. ಓಕೆ, ಈಗ ನಾನು ಕಂಡುಹಿಡಿಬೇಕಾಗಿರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಪೊಟೆನ್ಷಿಯಲ್. ನಾನು ಚಾರ್ಜ್ನ ತರ್ತಾ ಏನಾಗುತ್ತೆ, ಈಗ ಬಿ ಹತ್ರ ಇರುತ್ತೆ ಅಂತ ಅನ್ಕೊಳ್ಳಿ. ಐ ಆಮ್ ಮೂವಿಂಗ್ ದಿಸ್ ಚಾರ್ಜ್ ಟು ಪಾಯಿಂಟ್ ಎ ಅನ್ಕೊಳ್ಳಿ. ಓಕೆ, ಇವಾಗ ಈಗ ಚಾರ್ಜ್ನ ಇಲ್ಲಿ ತನಕ ತಂದೀನಿ ಅಂದ್ರೆ ಇಟ್ ಹ್ಯಾಸ್ ಹೈಯರ್ ಪೊಟೆನ್ಷಿಯಲ್. ಸೊ ವಿ ಎ ಫಸ್ಟ್ ಬರೀತೀನಿ ಮೈನಸ್ ವಿ ಬಿ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಡೆಲ್ಟಾ ವಿ. ಓಕೆನಾ? ಇವಾಗ ವಿ ಎ ಇಸ್ ಡಬ್ಲ್ಯೂ ಎ ಬೈ ಕ್ಯೂ, ವಿ ಬಿ ಬಂದ್ಬಿಟ್ಟು ಮೈನಸ್ ಡಬ್ಲ್ಯೂ ಬಿ ಬೈ ಕ್ಯೂ. ಇವಾಗ ಏನಾಗುತ್ತೆ? ಡಬ್ಲ್ಯೂ ಎ ಮೈನಸ್ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಕ್ಯೂ ವಿಚ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಡೆಲ್ಟಾ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಡೆಲ್ಟಾ ವಿ ಇಸ್ ಈಕ್ವಲ್ ಟು, ಸೊ ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ potential difference. Now what is the definition of potential difference? So I am doing some work, ಅಂದ್ರೆ ಕೆಲಸ ಮಾಡ್ತಾ ಇದ್ದೀನಿ, to move a charge from one point to another point. Now potential difference ಅಂದ್ರೇನು? work done to move a charge from one point to another point is known as potential difference. So unit to il, it is same, which is volt, small v ಇಂದ ಡಿನೋಟ್ ಮಾಡ್ತೀವಿ. ಈಗ ಏನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ್ರೆ ಇಟ್ ಆಸ್ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ರೇಟ್ ಅಂದ್ರೆ ಟೈಮ್ ಏನೋ ಫ್ಲೋ ಆಗ್ತಿದೆ ವಿಚ್ ಈಸ್ ಚಾರ್ಜ್. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಅದಕ್ಕೆ ಬಂದ್ಬಿಟ್ಟು ಎಸ್ ಐ ಯೂನಿಟ್ ವಿಚ್ ಈಸ್ ಆಂಪಿಯರ್, ಎ ಇಂದ ಡಿನೋಟ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಫಾರ್ಮುಲಾ ಕೂಡ ಇದೆ. ಐ ಕ್ಯಾನ್ ರೈಟ್ ಇಟ್ ಆಸ್ ಐ ಈಸ್ ಈಕ್ವಲ್ ಟು ಎನ್ ಇ ಬೈ ಟಿ. ಸೊ ಇಲ್ಲಿ ಏನಂತ ಅಂದ್ರೆ ಕ್ಯೂ ಈಸ್ ಈಕ್ವಲ್ ಟು ಎನ್ ಇಂಟು ಇ. ಏನು ಇದು ಅಂತಂದ್ರೆ ಇಟ್ ಈಸ್ ನೋನ್ ಆಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಏನ್ ಸರ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತಂದ್ರೆ ದ ಎಲೆಕ್ಟ್ರಿಕ್ ಚಾರ್ಜ್, ಇದು ಬಂದ್ಬಿಟ್ಟು ನಿಮ್ಮ ಯಾವ ಚಾರ್ಜ್? ಎಲೆಕ್ಟ್ರಿಕ್ ಚಾರ್ಜ್. ಓಕೆನಾ? ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಚಾರ್ಜ್. ಎಲೆಕ್ಟ್ರಾನಿಕ್ ಚಾರ್ಜ್ ಆರ್ ಚಾರ್ಜ್ ಆನ್ ಒನ್ ಎಲೆಕ್ಟ್ರಾನ್ ಆರ್ ಚಾರ್ಜ್ ಆನ್ ಒನ್ ಎಲೆಕ್ಟ್ರಾನ್. ಓಕೆ, ಇದು ಬಂದ್ಬಿಟ್ಟು ನಿಮ್ಮ ಇಂಟೀಜರ್. So now what do you mean by quantization of charge ಅಂತಂದ್ರೆ electric charge is integral multiple of electronic charge is known as quantization of charge. Okay ನಾ ಮಕ್ಕಳ, ಈ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ದ ಕರೆಂಟ್ ಅಂತ ಅಂದ್ರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಯಾವ ರೇಟ್ ಅಲ್ಲಿ ಚಾರ್ಜ್ ಫ್ಲೋ ಆಗ್ತಿದೆ ಅನ್ನೋದಕ್ಕೆ ವಿ ಕಾಲ್ ಇಟ್ ಆಸ್ ಕರೆಂಟ್. ಓಕೆ, ಅದಕ್ಕೆ ಇನ್ನೊಂದು ಫಾರ್ಮುಲಾ ಬಂದ್ಬಿಟ್ಟು ಐ ಈಸ್ ಈಕ್ವಲ್ ಟು ಎನ್ ಇ ಬೈ ಟಿ. ಓಕೆ, ವೇರ್ ಕ್ಯೂ ಈಸ್ ಈಕ್ವಲ್ ಟು ಎನ್ ಇಂಟು ಇ ವಿಚ್ ಇಸ್ ನೋನ್ ಆಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ನೆಕ್ಸ್ಟ್ ಜನರಲ್ ಆಗಿ ಒಂದು ಮಾರ್ಕ್ ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಅಂತ ಅಂದ್ರೆ ಒಂದು ಕೂಲಮ್ ಚಾರ್ಜ್ ಅಲ್ಲಿ, ಒಂದು ಕೂಲಮ್ ಆಫ್ ಚಾರ್ಜ್ ಅಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಅಂತ. ಸೊ ಒಂದು ಕೂಲಮ್ ಆಫ್ ಚಾರ್ಜ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ಒನ್ ಕೂಲಮ್ ಆಫ್ ಚಾರ್ಜ್. ಸೊ ಒಂದು ಎಲೆಕ್ಟ್ರಾನ್ ಮೇಲೆ ಇರೋ ಚಾರ್ಜ್ ಬಂದ್ಬಿಟ್ಟು ನಮಗೆ ಗೊತ್ತು ಆಲ್ರೆಡಿ 1.6 into 10⁻⁻19
ಕೂಲಮ್. ಸೊ ನೀವು ಅವಾಗಲೇ ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಅಂತ ಅಂದ್ರೆ ಪಾಸಿಟಿವ್ ಬರ್ದಿದ್ದೀರಾ ಅಂತಂದ್ರೆ ವಿ ಟೇಕ್ ಇಟ್ ಆಸ್ ಅ ಮ್ಯಾಗ್ನಿಟ್ಯೂಡ್ ಅಂತ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ತಗೋತೀವಿ. ಐದರ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್, ವಿ ಟೇಕ್ ಇಟ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅಂತ. ಸೊ ವಿಚ್ ಇಸ್ 1.6 into 10⁻⁻19 ಕೂಲಮ್ ಒಂದು ಎಲೆಕ್ಟ್ರಾನ್ ಅಲ್ಲಿ ಇರೋ ಚಾರ್ಜ್. ಈಗ ಒಂದು ಕೂಲಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್, ಎಕ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈಗ ಕ್ರಾಸ್ ಮಲ್ಟಿಪ್ಲೈ ಅಪ್ಲೈ ಮಾಡಿ ಮಕ್ಕಳ. ಇವಾಗ ಏನಾಗುತ್ತೆ, ಎಕ್ಸ್ ಇಂಟು 1.6 into 10⁻⁻19 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದಿಲ್ಲ ಹೋಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಅಂತ ಬರೀಬಹುದು. ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮಲ್ಟಿಪ್ಲಿಕೇಶನ್ ಇರೋದು ಡಿನಾಮಿನೇಟರ್ ಬರುತ್ತೆ 1.6 into 10⁻⁻19. ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ಅ ವ್ಯಾಲ್ಯೂ ಆಫ್ 6.25 into 10⁻18 ಎಲೆಕ್ಟ್ರಾನ್. ಸೊ ಅಂದ್ರೆ ಒಂದು ಕೂಲಮ್ ಚಾರ್ಜ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ವಿಚ್ ಇಸ್ 6.25 into 10⁻18 ಎಲೆಕ್ಟ್ರಾನ್ಸ್. ಇದು ನೆನ್ಪಿಟ್ಕೊಬೇಕು, 1 ಮಾರ್ಕ್ಸ್ ಕೇಳ್ತಾರೆ. ನಿಮ್ಗೆ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡಿದ್ರೇನೆ ನಿಮ್ಗೆ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗೋದು. ಈಗ ಮಾಡಿರೋ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ, ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಈಗ 8 ಕೂಲಮ್ ಆಫ್ ಚಾರ್ಜ್ is flowing through a cross sectional area. 8 ಕೂಲಮ್ ಚಾರ್ಜ್ ಏನಾಗ್ತಿದೆ, ಫ್ಲೋ ಆಗ್ತಿದೆ. ಓಕೆ, ಎಷ್ಟು ಟೈಮ್ ಅಲ್ಲಿ? ಇನ್ 8 ಸೆಕೆಂಡ್ಸ್. ಇನ್ನ 8 ಸೆಕೆಂಡ್ಸ್. ಓಕೆ, ಸೊ ದಿಸ್ ಈಸ್ ಯುವರ್ ಕ್ಯೂ. 8 ಕೂಲಮ್ ಅಂತ ಅಂದ್ರೆ ಕೂಲಮ್ SI ಯೂನಿಟ್ ಬಂದ್ಬಿಟ್ಟು ಚಾರ್ಜ್. ಓಕೆ, 8 ಸೆಕೆಂಡ್ಸ್ ಅಂದ್ರೆ 10t is equal to 8 seconds. ಓಕೆ, ಇವಾಗ ಫೈಂಡ್ ಕರೆಂಟ್ ಐ. ಓಕೆ, ಫೈಂಡ್ ಕರೆಂಟ್ ಐ. ಈಗ ಐ ಗೆ ಫಾರ್ಮುಲಾ ಏನು? ವೇರ್ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಇದು ನಿಮ್ಮ ಫಾರ್ಮುಲಾ. ಅಂಡ್ ಆಲ್ಸೋ ದ SI ಯೂನಿಟ್ ಈಸ್ ಆಂಪಿಯರ್ ಎ. ಈಗ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಏನಿದೆ 8 ಕೂಲಮ್ ಡಿವೈಡೆಡ್ ಬೈ ಟೈಮ್ ಏನಿದೆ 8 ಸೆಕೆಂಡ್. ಓಕೆ, 8 to 8 ಕ್ಯಾನ್ಸಲ್, 1 ಕೂಲಮ್ ಪರ್ ಸೆಕೆಂಡ್ ಅಂತ ಬರಿತೀವಿ. ದಿಸ್ ಕೂಲಮ್ ಪರ್ ಸೆಕೆಂಡ್ ಈಸ್ ನೋನ್ ಆಸ್ 1 ಆಂಪಿಯರ್. ಓಕೆ, ಸೊ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ? 1 ಆಂಪಿಯರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಎ ಕಂಡಕ್ಟರ್ ಕ್ಯಾರೀಸ್ a current of 0.2 ampere. So find how many number of electrons are flowing through a cross sectional area in 30 seconds. ಈಗ ಟೈಮ್ ಬಂದ್ಬಿಟ್ಟು ಸೆಕೆಂಡ್ಸ್ ಅಂತ ಹೇಳಿದ್ದಾರೆ, ಟೈಮ್ ಈಸ್ ಈಕ್ವಲ್ ಟು 30 seconds. ಓಕೆ, ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವೇನ್ ಕಂಡುಹಿಡಿಯಬೇಕು? ಎನ್. ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎನ್ ಕಂಡುಹಿಡಿಯಬೇಕು. ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ E is equal to 1.6 into 10⁻⁻19 ಕೂಲಮ್ ಅಂತ. ಇಷ್ಟು ನೋಡಿದಾಗ ನಮ್ಗೆ ಅರ್ಥ ಆಗೋದು ಕರೆಂಟ್ ಇದೆ ಅಂದ್ಮೇಲೆ ಕರೆಂಟ್ ಫಾರ್ಮುಲಾ ಹಾಕ್ಲೇಬೇಕು. ಓಕೆನಾ? I is equal to Q by T. ಈಗ Q ಬಂದ್ಬಿಟ್ಟು ನಾನು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ ಹೇಳಿದೆ N into E by T ಅಂತ. ಅರ್ಥ ಆಗ್ತಿದೆಯಾ ಮಕ್ಕಳ? ನೆಕ್ಸ್ಟ್ ಇವಾಗ ನೋಡಿ, N ಗೊತ್ತಿಲ್ಲ ನನಗೆ, ಕರೆಕ್ಟ್ ಅಲ್ವಾ? N ಒಂದು ಉಳಿಸ್ಕೋತೀನಿ, ಮಿಕ್ಕಿನ ಈ ಕಡೆ ಕಳಿಸ್ತೀನಿ. ಈ ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. N is equal to E ಬಂದ್ರೆ ಡಿವಿಷನ್ ಆಗುತ್ತೆ. ಸೊ I into T divided by E ಆಗುತ್ತೆ. ಓಕೆ, ನಾವು N is equal to ಕರೆಂಟ್ I ಬಂದ್ಬಿಟ್ಟು ಎಷ್ಟಿದೆ? 0.2 ಆಂಪಿಯರ್ ಇಂಟು ಟೈಮ್ ಎಷ್ಟು? 30 ಸೆಕೆಂಡ್ಸ್ ಡಿವೈಡೆಡ್ ಬೈ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ? 1.6 into 10⁻⁻19. ಓಕೆ, 1 ಎಲೆಕ್ಟ್ರಾನ್ ಮೇಲೆ ಚಾರ್ಜ್. ಈಗ 0.2 into 30 ಅಂತಂದ್ರೆ 3 2s 6 ಆಗುತ್ತೆ. 6 divided by 1.6 into 10⁻⁻19. ಈ 10⁻⁻19 ಮೇಲ್ಗಡೆ ಬಂದ್ರೆ it becomes 10⁻+19. ಓಕೆ, 1.6 ಇಂದ 6 ನ ನೀವು ಏನಾದ್ರು ಕ್ಯಾನ್ಸಲ್ ಮಾಡ್ತೀರಾ ಅಂತಂದ್ರೆ it becomes 3.75 ಆಗುತ್ತೆ. ಸೊ 3.75 into 10⁻19 electrons. Next question. Calculate the amount of charge that flows through a conductor for 2 hours. Time is equal to 2 hours. So calculate the
ಅಮೌಂಟ್ ಆಫ್ ಚಾರ್ಜ್ ಅಂತಂದ್ರೆ ನೀವೇನ್ ಕಂಡುಹಿಡಬೇಕಲ್ಲಿ Q is equal to question mark. In which the electric current drawn by a filament is 0.25 ampere. So ಇಷ್ಟು ಕರೆಂಟ್ ಟೈಮ್ Q ಕಂಡುಹಿಡಬೇಕು. I is equal to Q by T. ಓಕೆ, ಅವರ್ಸ್ ಇಂದ ನಾನು ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಟೈಮ್ SI ಯೂನಿಟ್ ಬಂದ್ಬಿಟ್ಟು ಸೆಕೆಂಡ್ಸ್, ಅವರಲ್ಲಿ ನಾನು ಇಡೋಕ್ಕಾಗಲ್ಲ ಮಕ್ಕಳ, ತಲೆಯಲ್ಲಿ ಇಟ್ಕೊಳ್ಳಿ. ಇದ್ರದ್ದು SI ಯೂನಿಟ್ ಆಂಪಿಯರ್ ಅಲ್ಲೇ ಇದೆ. ಬಟ್ ಟೈಮ್ ಬಂದ್ಬಿಟ್ಟು ಇಟ್ ಇಸ್ 2 hours. ನಾನೇನ್ ಮಾಡ್ಬೇಕು, ಇಷ್ಟು ಕನ್ವರ್ಟ್ ಟು ಸೆಕೆಂಡ್ಸ್. ನಾವು ಈಗ ಟೈಮ್ ಅನ್ನ ನಾನು ಕನ್ವರ್ಟ್ ಮಾಡಿದ್ರೆ 2 hours ನ 2 into 1 hour ಅಂತ ಬರೀಬಹುದು. 1 hour ಅಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ? ಇಟ್ ಇಸ್ 60 minutes. 1 hour ಅಲ್ಲಿ 60 minutes ಇರುತ್ತೆ ಅಲ್ವಾ? ಸೊ ನಾವು 2 into 60 into 1 minute ಅಂತ ಬರೀತೀನಿ. 1 minute ಅಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? ಇಟ್ ಇಸ್ 60 seconds. 2 into 60 into 60 seconds ಆಯ್ತು. 6 6 36 3600. ಓಕೆನಾ? ಸೊ ಇದನ್ನ ನಾನು ಏನ್ ಮಾಡಬಹುದು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈಗ 36 2s ಮಾಡ್ತೀನಿ ಅಂದ್ರೆ 200. ಓಕೆ, 7200 seconds ನನಗೆ ಸೆಕೆಂಡ್ಸ್ ಅಲ್ಲಿ ಸಿಕ್ತು. ಈಗ I ಗೊತ್ತು 0.25, Q ಗೊತ್ತಿಲ್ಲ, T ಗೊತ್ತು which is 7200. ಸೊ ನಾವು Q is equal to 0.25 ಈ ಕಡೆ ಕಳಿಸಿ ಮಲ್ಟಿಪ್ಲಿಕೇಶನ್ ಆಗುತ್ತೆ into 7200. ಓಕೆ, ಸೊ ನಾವು Q is equal to, ಮಕ್ಕಳ ನೋಡಿ ಯಾವತ್ತು ಈ ತರ ಬಂದಾಗ ಡೆಸಿಮಲ್ ಇಂದ ಶಿಫ್ಟ್ ಮಾಡ್ಕೊಳ್ಳಿ. 2 0 ಇದೆ, 2 ಡೆಸಿಮಲ್ ಪಾಯಿಂಟ್ ಇದೆ. ಸೊ ನಾನು 2 0 ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 25 into 72. Now Q is equal to 1800 ಕೂಲಂಬ್. ಸೊ ಚಾರ್ಜ್ SI ಯೂನಿಟ್ ಕೂಲಮ್. ಓಕೆ, ಕೂಲಮ್ ನ ಯಾವತ್ತು ಬರೀಬೇಕು ಮಕ್ಕಳ, SI ಯೂನಿಟ್ ಏನಿದೆ ಅದನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. Okay, this is one more type of question. What is the potential difference across the two terminals of the battery if 100 joule of work is done? Under 100 joule andre work, 100 joule of work is done in transferring 50 coulomb of charge. In transferring 50 coulomb of charge, V is equal to W by Q. So now V is equal to W ಎಷ್ಟಿದೆ ಮಕ್ಕಳ ನೋಡಿ, 100 divided by Q ಎಷ್ಟಿದೆ 50 joule coulomb. So V is equal to 51 52 2 joule per second. ಈ joule per second ಮಕ್ಕಳ ಏನಂತ ಕರಿತೀವಿ ನಾವು, which is known as volt ಅಂತ ಬರೀತೀವಿ. So V is equal to ಎಷ್ಟು ಸಿಕ್ತು, 2 volt ಸಿಕ್ತು. ನೆಕ್ಸ್ಟ್ ಕ್ವೆಶ್ಚನ್, how much charge is transferred between the terminals of the battery if the voltage is given by, or if the potential difference is given by 50 volt, the work done W is equal to 20 joules. So E is equal to W by Q. Or already ಕೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ how much amount of charge is transferred ಅಂತ, then you should find Q. Now V ಬಂದ್ಬಿಟ್ಟು 50 which is equal to W ಬಂದಿ 20 divided by Q. Cross multiplication ಮಾಡಿ Q is equal to 20 by 50. So cancel ಆಗುತ್ತೆ. ನಾವು Q is equal to 2 by 5 ಕೂಲಂಬ್. ಓಕೆನಾ? ಇದನ್ನ ಸಿಂಪ್ಲಿಫೈ ಮಾಡ್ಕೋತೀರಾ ಅಂದ್ರೆ ಮಾಡ್ಕೊಳ್ಳಿ. ಓಕೆ ಮಕ್ಕಳ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇನ್ನ ಮಿಕ್ಕಿದ ಕಾನ್ಸೆಪ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು ಮಕ್ಕಳ.